ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಇದಕ್ಕಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡ್ತಾ ಇದೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲದಕ್ಕೆ ಫಲಾನುಭವಿಗಳ ಸಂಖ್ಯೆ ಕಡಿತ ಮಾಡೋಕೆ ಹೀಗೆ ಮಾಡ್ತಿದ್ದಾರೆ ಅಂತ ಕುಟುಕ್ತಾ ಇದೆ. ಫಲಾನುಭವಿಗಳು ಕೂಡ ಅರ್ಹರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇರೋದು ತುಂಬಾ ಒಳ್ಳೇದಿದೆ. ಇದರಿಂದ ನಮ್ಗೆ ಎಲ್ಲದಕ್ಕೂ ಉಪಯೋಗ ಆಗಿದೆ. ವಯಸ್ಸಾದವ್ರಿಗೆ, ಮಿಡ್ಲ್ ಕ್ಲಾಸ್ ಜನಗಳಿಗೆ ಇದರಿಂದ ತುಂಬಾ ಉಪಯೋಗ ಆಗ್ತಾ ಇದೆ. ಏನೋ ಅವರು ಇದ್ದಂಗೆ ನಡ್ಸ್ಕೊಂಡು ಹೋದ್ರೆ ಸಾಕು ಅಷ್ಟೇ. ಅಂಚೆ ಇಲಾಖೆಯಲ್ಲಿ ತಗೊಳ್ತಾ ಇದಾರೆ. ಯಾರು ಸತ್ತೋಗಿದ್ರು ಅವ್ರ ಹೆಸರು ದುಡ್ಡು ತಗೊಳ್ತಾನೆ ಇದಾರೆ. ನಮಗೆ ಅರ್ಜಿ ಹಾಕಕ್ ಬರಲ್ಲ ಸರ್. ಹೆಣ್ಮಕ್ಳಿಗೆ ಆಸೆ ತೋರಿಸಿ ಮೋಸ ಮಾಡ್ಬೇಕು ಅಂತ ತಿಳ್ಕೊಂಡಿದಾರ ಸರ್ ಇವರು. ಹೊಸ ಅರ್ಜಿ ಹಾಕ್ಬೇಕು ಅಂದ್ರೆ ಹಾಕ್ಲೇಬೇಕು ಸರ್. ಈಗ ಇವ್ರು ಮಾತಾಡಿದ್ದೆ ಒಂದು, ಈಗ ನಡ್ಕೊಂತ ಇರೋದೇ ಒಂದು. ಹೊಸ ಅರ್ಜಿ ಹೆಂಗ್ ಹಾಕ್ತಾರೆ, ಮೊದ್ಲು ಹೆಂಗ್ ಆಗ್ತದ್ರೆ ಹಂಗೆ ಹಾಕ್ಕೊಡ್ಬೇಕೀಗ. ಗ್ಯಾರಂಟಿಗಳ ಪರಿಷ್ಕರಣೆ. ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿದೆ. ಇನ್ನೆರಡು ದಿನದಲ್ಲಿ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಕುರಿತ ಅಧಿಕೃತ ಆದೇಶ ಹೊರಬೀಳಲಿದೆ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿರೋ ಸರ್ಕಾರ ಈಗಾಗಲೇ ಮೃತ ಗೃಹಿಣಿಯರು ಜಿಎಸ್ಟಿ ಪಾವತಿಸುವ ಉದ್ಯೋಗಸ್ಥ ಮಹಿಳೆಯರ ಪಟ್ಟಿ ಮಾಡಿದೆ. ಇದರ ಬೆನ್ನಲ್ಲೇ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಪಡೆಯುತ್ತಿರುವ 1,70,00,000 ಕುಟುಂಬಗಳ ಪಟ್ಟಿ ಪರಿಷ್ಕರಿಸಲು ಸರ್ಕಾರ ಸಜ್ಜಾಗಿದೆ. ಗೃಹ ಬಳಕೆ ಹೆಸರಲ್ಲಿ ವಾಣಿಜ್ಯ ಬಳಕೆಗೂ ಫ್ರೀ ವಿದ್ಯುತ್ ಬಳಕೆಯಾಗ್ತಿರೋ ಆರೋಪಗಳು ಕೇಳಿಬಂದಿವೆ. ಅನ್ಯ ರಾಜ್ಯದವರು ಗೃಹಜ್ಯೋತಿ ಯೋಜನೆ ಬಳಸುತ್ತಿದ್ದಾರೆ. ಹೀಗಾಗಿ ಆಧಾರ್ ಮತ್ತು ಫೋನ್ ನಂಬರ್ ಮೂಲಕ ಪುನರ್ ಪರಿಶೀಲನೆ ನಡೆಯಲಿದೆ. ಗ್ಯಾರಂಟಿ ಪರಿಷ್ಕರಣೆಗೆ ಮುಂದಾಗಿರೋ ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ಪುಕ್ಕಟ್ಟೆ ಪ್ರಚಾರ ಬೇಡ, ನೀವು ನುಡಿದಂತೆ ನಡೆದಿದ್ರಿ ಅಂತ ಹೇಳಿದ್ರ. ಎಲ್ಲ ಪ್ರತಿ ಗೃಹಿಣಿಯರಿಗೂ ನೀವು ಹೇಳಿದ ಪ್ರಕಾರ ಅವ್ರಿಗೆ 2,000 ರೂಪಾಯಿ ಕೊಡಿ ಅನ್ನೋ ಆಗ್ರಹವನ್ನ ನಾವು ಮಾಡ್ತಾ ಇದ್ದೀರಿ. ಮತ್ತೆ ಇದಕ್ಕೆ ರಿವಿಷನ್ ಅನ್ನೋ ಹೆಸರಲ್ಲಿ ಆ ಹೆಣ್ಣು ಮಕ್ಕಳ ಜೀವನದ ಜೊತೆ ಚೆಲ್ಲಾಟ ಆಡಬೇಡಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಗ್ಯಾರಂಟಿಗಳಿಗೆ ಹಣವನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಒಂದು ರೀತಿ ಫಲಾನುಭವಿಗಳ ಮೇಲೆ ಆರೋಪಗಳನ್ನ ಮಾಡಿಕೊಂಡು ಅದನ್ನ ಲಕ್ಷಾಂತರ ಜನ ಏನು ಫಲಾನುಭವಿಗಳಿದ್ರು ಅವರ ಕಡಿತಗೊಳಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀರಿ. ಖಂಡಿತ ಸರಿಯಲ್ಲ. ವಿಪಕ್ಷ ನಾಯಕರ ಆರೋಪಕ್ಕೆ ಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ವೋಟ್ ಇದ್ದವರಿಗೆ ಮಾತ್ರ ಗ್ಯಾರಂಟಿ ಕೊಡ್ತೇವೆ, ಯಾರದ್ದೋ ಖಾತೆಗೆ ದುಡ್ಡು ಹೋಗ್ತಿದೆ ಅಂತ ಹೇಳಿದ್ದಾರೆ. ಗ್ಯಾರಂಟಿನ ನಾವು ವಾಪಸ್ಸು ಯಾರು ಕರೆಕ್ಟು ಫೋಟೋಸು ಐಡೆಂಟಿಫಿಕೇಶನ್ ಬೇಕು. ಆಗ ಏನೋ ತರಾತುರಿಲಿ ಕೆಲವರೆಲ್ಲ ಯಾರ್ದೋ ಫೋನ್ ನಂಬರ್ ಕೊಟ್ಬಿಟ್ಟಿದ್ದಾರೆ, ಯಾರ್ದೋ ಅಕೌಂಟ್ ದುಡ್ಡು ಹೋಗ್ತಾ ಇದೆ. ನಮ್ಗೆ ನೇರವಾಗಿ ಕರೆಕ್ಟಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗ್ಬೇಕು. ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು? ನಾವು ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಪಂಚ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸೋ ಮಾತಿಲ್ಲ ಅಂತಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸುವುದಿಲ್ಲ. ಮುಂದಿನ 2 ವರ್ಷಗಳ ಕಾಲ ಮಾತ್ರವಲ್ಲ, ಮುಂದಿನ ಚುನಾವಣೆಯಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಲಿದ್ದೇವೆ. ಅದರ ನಂತರವೂ ಅದು ಮುಂದುವರಿಯಲಿದೆ. ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬರುವ ದೋಷಗಳನ್ನು ಸರಿಪಡಿಸುವ ಕೆಲಸ ಪ್ರಾರಂಭದಿಂದಲೇ ನಡೆಯುತ್ತಾ ಬಂದಿದೆ, ಈಗಲೂ ಮುಂದುವರೆದಿದೆ. ಈ ಯೋಜನೆಗಳ ಫಲಾನುಭವಿಗಳು ವಿರೋಧ ಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಈಡಾಗಬೇಕಾಗಿಲ್ಲ. ಬಿಜೆಪಿ ಮೂಲತಃ ಬಡವರ ವಿರೋಧಿ ಪಕ್ಷ. ಇನ್ನು ನಿಮ್ಮ ಬಳಿ ಹಣವಿದ್ರೆ ಗ್ಯಾರಂಟಿ ಕೊಡಿ, ಹಣವಿಲ್ಲದೆ ಕೇಂದ್ರದ ಕಡೆ ಬೊಟ್ಟು ಮಾಡಬೇಡಿ ಅಂತ ನಿನ್ನೆಯಷ್ಟೇ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರು. ಈ ಮಾತಿಗೆ ಕೌಂಟರ್ ಕೊಟ್ಟ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಗ್ಯಾರಂಟಿ ಕೊಡಲು ನಿಮ್ಮ ಬಳಿ ಕೈ ಚಾಚಿಲ್ಲ ಎಂದಿದ್ದಾರೆ. Don't give if you don't have the money and then blame the center saying center is not giving me money. You didn't give the promise based on center. You gave the promise knowing your economy strength, your fiscal position. So there are some states. ದುಡ್ಡಿಲ್ಲ ಅಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ಬಿಡಿ. ಮೈ ಪ್ರಯಾರಿಟಿ ಕೇಂದ್ರ ಸರ್ಕಾರ. ಅರೆ ಗ್ಯಾರಂಟಿಗಳು ಕೊಡೋದು ನಾವು ಕೇಳಿದೀವೇನ್ರಿ? ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಾವು ರಾಜ್ಯ ಸರ್ಕಾರ ಹತ್ರ ನಾವೇನು ಕೈ ಚಾಚಿದೀವಾ? ಕೇಂದ್ರ ಸರ್ಕಾರ ಹತ್ರ ನಾವು ಗ್ಯಾರಂಟಿಗಳನ್ನ ನಡೆಸಲಿಕ್ಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸಾಹೇಬರಾಗಿರ್ಬೋದು, ಯಾವತ್ತಾನ ನಾವು ಮನವಿ ಮಾಡ್ಕೊಂಡಿದ್ದೀವಾ? ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತಾ ಇರೋದು. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಕೊಡಿ ಅಂತ ಇರೋದು. ನಮ್ಮ ಶ್ರಮಕ್ಕೆ ಬೆಲೆ ಕಟ್ಟಿ ಅಂತ ಇರೋದು ಹೊರತು ನಾವು ಗ್ಯಾರಂಟಿಗೆ ದುಡ್ಡು ಕೇಳ್ತಾ ಇಲ್ಲ.
ಸರ್ಕಾರದ ಪರಿಷ್ಕರಣೆ ನಿರ್ಧಾರಕ್ಕೆ ಮೈಸೂರಿನಲ್ಲಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಸರ್ಕಾರದ ಈ ನಿರ್ಧಾರ ಒಳ್ಳೆಯದು. ಗೃಹಲಕ್ಷ್ಮಿಯಿಂದ ಬಡವರಿಗೆ ತುಂಬಾ ಅನುಕೂಲ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮಿಡ್ಲ್ ಕ್ಲಾಸ್ ಜನಗಳಿಗೆ ಅದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ಸರ್. ಸಿಲಿಂಡ್ರುಗೆ ಅಥವಾ ಮಕ್ಕಳುಗಳ ಟ್ಯೂಷನ್ ಫೀಸು, ಬುಕ್ಕು, ಆ ಥರ ಏನೇ ಇದ್ದಿದ್ರು ಇದರಿಂದ ಸಣ್ಣ ಪುಟ್ಟ ಹೆಲ್ಪ್ ಅಂತೂ ಖಂಡಿತ ಆಗ್ತಾ ಇದೆ ಸರ್. ನಮಗೆ ವಯಸ್ಸಾದವ್ರಿಗೆ ಎಲ್ಲೂ ಗೆಯ್ಯಕ್ಕಾಗಲ್ಲ. ಇನ್ನೊಂದು 2,000 ರೂಪಾಯಿ ನಮ್ಗೆ ಬರೋದ್ರಿಂದ ಎಷ್ಟೋ ಉಪಯೋಗ ನಮಗೆ ವಯಸ್ಸಾದವ್ರಿಗೆ. ಈಗ ಹೊಸ ಯೋಜನೆ ಬಯೋಮೆಟ್ರಿಕ್ ಮಾಡಿರೋದು ತುಂಬಾ ಉಪಯೋಗವಾಗಿದೆ. ಶಿವಮೊಗ್ಗದಲ್ಲಿ ಮಹಿಳೆಯರು ನಮಗೆ ಇನ್ನೊಮ್ಮೆ ಅರ್ಜಿ ಸಲ್ಲಿಸೋಕೆ ಬರಲ್ಲ, ಇರುವ ನಿಯಮಗಳನ್ನ ಯಥಾವತ್ತಾಗಿ ಮುಂದುವರೆಸಿ ಅಂತಿದ್ದಾರೆ. ನಾವೀಗ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದೇನು, ನಮಗೆ ಅರ್ಜಿ ಹಾಕಕ್ಕೆ ಆಗ್ತಾ ಇಲ್ಲ, ನಮಗೇನು ಮೊದಲಿಂದ ಕೊಡ್ತಿದ್ರೆ ಆ ಹಣ ನಮಗೆ ಕರೆಕ್ಟಾಗಿ ಕೊಡಿ. ಇವರು ಡಿ.ಕೆ.ಶಿ ಬಂದು ಹೊಸದಾಗಿ ಅರ್ಜಿ ಹಾಕಂದ್ರೆ ತುಂಬ ಜನ ಕಷ್ಟ ಆಗ್ತಿದೆ ಸರ್ ಅದರಿಂದ. ಯಾಕಂದರೆ 2000ರಿಂದ ತುಂಬ ಅನುಕೂಲ ಆಗಿದೆ ಜನಕ್ಕೆ. ಸಿದ್ದರಾಮಯ್ಯರು ಮೊದಲಿಗೆ ಹೆಂಗೆ ಆಗ್ತಿದ್ರು ಅದೇ ಥರನ ಇವರು ಹಂಗೆ ಹಾಕ್ಲಿ. ಈಗ ಬಡವರು ಬಗ್ರೆಲ್ಲ ಇದ್ದರು ಹೊಸ ಅರ್ಜಿ ಅದು ಹೆಂಗೆ ಹಾಕ್ತಾರೆ ಮೊದಲಿಗೆ ಹೆಂಗೆ ಆಗ್ತಿದ್ರು ಹಂಗೆ ಹಾಕ್ಕೊಡ್ಬೇಕೀಗ. ರಾಜ್ಯ ಸರ್ಕಾರವೇನೋ ಗ್ಯಾರಂಟಿ ಯೋಜನೆಯ ಹಣ ದುರ್ಬಳಕೆ ಆಗಬಾರದು ಅಂತ ಪರಿಷ್ಕರಣೆ ಅಸ್ತ್ರ ಹೂಡಿದೆ. ಆದರೆ ವಿಪಕ್ಷಗಳು ಮಾತ್ರ ಟೀಕಾಸ್ತ್ರ ಹೂಡಿ ಕಾಲೆಳೆಯುವ ಕೆಲಸಕ್ಕೆ ಮುಂದಾಗಿವೆ. ಬ್ಯೂರೋ ರಿಪೋರ್ಟ್, TV9.